ಬೆಳಗ್ಗೆ ಎಲ್ಲರಿಗೂ ಶುಭೋದಯ. ಎಲ್ಲರೂ ಸೇರಿ ಇವತ್ತು ಏನಾದರೂ ಪ್ಲ್ಯಾನ್ ಮಾಡೋಣ, ನಾನ್ ವೆಜ್ ಏನಾದರೂ ಮಾಡೋಣ ಅಂತ ನಾನು ನೈಟೇ ಮಾತಾಡಿದ್ದೆ. ಸರಿ ಆಯ್ತಣ್ಣ, ನೀನು ಎದ್ಬಿಟ್ಟು ಬಾ, ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ ಅಂತ ಹೇಳಿದ್ರು. ಎಲ್ಲರ ಹತ್ರ ಸೇರಿ ಕಲೆಕ್ಷನ್ ಸ್ಟಾರ್ಟ್ ಮಾಡಿದೆ. ಎಲ್ಲರೂ 500 ರೂಪಾಯಿ 200 ರೂಪಾಯಿ ಎಷ್ಟು ಜನ ಕೊಟ್ಟರು. ಯಾಕೆಂದರೆ ಎಲ್ಲ ಗಾಡಿಯವರು ಸೇರಿ ಅಣ್ಣ ತಮ್ಮಂದಿರ್ತಾರೇ ನಾವು ಏನೋ. ಸರಿ ಕಲೆಕ್ಷನ್ ಏನೋ ಫುಲ್ಲು ಜೋರಾಗಾಯಿತು. ಮತ್ತೆ ಎತ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ರಿ, ನಾವು ಹೋಗಿ ಮಟನ್ ನೋಡ್ಸ್ಕೊಂಬರ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು. ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಾದ್ರೆ ನೋಡ್ರಿ ಬಸವಣ್ಣ ಹೆಂಗೈತೆ. ಮತ್ತೆ ಅಲ್ಲಿ ನೋಡಿದ್ರೆ ಒಂದೇ 1 kg ಇತ್ತು. ಆಗಲ್ಲ ಅಂತ ಹೇಳಿ ಮತ್ತೆ ಟೀ ಕುಡಿಯೋಕ್ಕೆ ಅಂತ ಬಂದ್ವಿ. ಅಣ್ಣ ಅರ್ಧ ಗಂಟೆ ಬಿಟ್ಕೊಂಬರ್ರಿ, ನಾನು ರೆಡಿ ಮಾಡಿ ಇರ್ತೀನಿ ಅಂತ ಹೇಳಿದ್ನು. ಅರ್ಧ ಗಂಟೆ ಬಿಟ್ಕೊಂಡು ಹೋಗೋ ಅಷ್ಟೊತ್ತಿಗೆ ಒಂದು ಮರಿ ನೋಡ್ದು ಬಿಟ್ಟು ಹಾಕಿದ್ದಾಗರು. ಮತ್ತೆ ಎತ್ಕೊಂಡು 5 kg ಮಟನ್ ನೋಡಿಸ್ಕೊಂಡು ಎಲ್ಲಿಂದ ಎತ್ಕೊಂಡು ಇಲ್ಲಿ ಗಾಡಿ ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ನನ್ನ ಗಾಡಿಯಲ್ಲಿ ಮಿಕ್ಸಿ ಇತ್ತು. ಅದು ಭರವಸೆಯಿಂದ ತೆಂಗಿನಕಾಯಿಗಳನ್ನೆಲ್ಲ ಎತ್ಕೊಂಡ್ಬಂದು ಮಿಕ್ಸಿ ಐತೆ ಅಂದರೆ ಆಮೇಲೆ ಮಿಕ್ಸಿ ಮನೇಲೆ ದೇಪ್ಬಿಟ್ಟವ್ರೆ ಅಂತ ಗೊತ್ತಾಗ್ಲಿಲ್ಲ ಗುರು. ಎಲ್ಲ ಓಪನ್ ಮಾಡಿ ನೋಡಿದ್ಮೇಲೆ ಮಿಕ್ಸಿ ಏನಾಯ್ತು ಅಂತ ಬೇಜಾರಾಯಿತು. ಅವನ ನೋಡಿದ್ರೆ ಮಟನ್ ತುಂಡ ಅಂತ ಇದ್ರು. ಮತ್ತೆ ಎತ್ಕೊಂಡು ಪಕ್ಕದವ್ರ ಹತ್ರ ಮಿಕ್ಸಿ ಐತೆ ಅಂತ ಗೊತ್ತಾಯ್ತು. ನಮ್ಮ ಖುಷಿಗೆ ಅಡ್ಬಟ್ಟೇ ಇಲ್ಲ ಗುರು. ಒಳ್ಳೆ ಊರಲ್ಲಿ ಹೆಣ್ಣನ್ನು ಕರ್ಕೊಂಡು ಹೋದಂಗೆ ಆಯಿತು. ಮಿಕ್ಸಿಗೆ ಹಾಕೊಂಬರ್ಬೇಕಾದ್ರೆ ನಾವಂತೂ ಫುಲ್ಲು ಖುಷಿಯಾಗಿ ಯಾಕೆಂದರೆ ಸೇರಿರೋದೆಲ್ಲ ನಮ್ಮ ಡ್ರೈವರ್ ಅಣ್ಣ ತಮ್ಮಂದಿರು. ನಾವು ಹೋಗಿ ಅಲ್ಲಿ ಮಿಕ್ಸಿಯೆಲ್ಲ ರುಬ್ಕೊಂಡು ಫುಲ್ಲು ಖುಷಿಯಾಗಿ, ಯಾಕೆಂದರೆ ಮಿಕ್ಸಿಯಲ್ಲಿ ಬಿದ್ರೇ ಮಸಾಲೆಗೆ ಒಂದು ಅರ್ಥ ಅಂತ ಹೇಳ್ಕೊಂಡು ಮಿಕ್ಸಿಯಲ್ಲಿ ರುಬ್ಬಿದ್ದು ಮಸಾಲ ಸಾಕಾಗಿತ್ತು ಗುರು. ನಮ್ಮ ಅಂಟಮ್ಮ ರೆಡಿಯಾಗಿದ್ನು ತೊಳೆಯೋಕ್ಕೆ, ಸರಿಯಾಗಿ ತೊಳಿತಾ ಇದ್ನು. ಆಮೇಲೆ ಇಟ್ಕೊಂಡು ಅಡುಗೆ ಎಲ್ಲ ಸಕ್ಕದಾಗಿ ಮಾಡಿದ್ರು. ಮಾಂಸದ ಟೇಸ್ಟ್ ಅಂತೂ ತಿಂದು ಸಿಕ್ಕಾಪಟ್ಟೆ ದಿನಗಳಾಗೋಗಿತ್ತು. ಮಾಂಸ ತಿಂದಮೇಲೆ ಒಂದು ಮಜಾ ಸಿಕ್ತು. ಮತ್ತೆ ಇದ್ಕೊಂಡು ಸಾಂಬಾರಿಗೆಲ್ಲ ಏನು ಟೇಸ್ಟ್ ಕೊಡಬೇಕು ಅದೇ ಲೆಕ್ಕಾಚಾರದಲ್ಲೇ ಟೇಸ್ಟ್ ಕೊಟ್ಟು ಒಂದು ಊಟ ಆಯಿತು ಗುರು. ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋಗಳು ನೋಡ್ತಾ ಇರಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ, ನನ್ನನ್ನು ಫಾಲೋ ಮಾಡಿ.